ಎಲ್ಲರೂ ಹೇಗಿದ್ರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ಆ್ಯಂಡ್ ಇವತ್ತಿನ ಈ ವಿಡಿಯೋದಲ್ಲಿ ಮತ್ತೊಂದು ಮನೆಯಿಂದಲೇ ಮಾಡುವಂತಹ ಕೆಲಸದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಆ್ಯಂಡ್ ಮೇಲೆ ಮುಖ್ಯವಾಗಿ ಇದು ವರ್ಕ್ ಫ್ರಮ್ ಹೋಮ್ ಜಾಬು, ಪಾರ್ಟ್ ಟೈಮ್ ಜಾಬ್ ಇರುತ್ತೆ. ಅಂದರೆ ಡೈಲಿ ನೀವು 1 ತಾಸು 2 ತಾಸು ಫ್ರೀ ಇದ್ದರೆ ನೀವು ಇಲ್ಲಿ ವರ್ಕ್ ಮಾಡಬಹುದು. ಆ್ಯಂಡ್ ಮೇನ್ ಮುಖ್ಯವಾಗಿ ಈ ಒಂದು ಜಾಬ್ಗೆ ಯಾರೆಲ್ಲ ಅರ್ಜಿ ಸಲ್ಲಿಸಬಹುದು ಅಂತಂದರೆ ಹೌಸ್ ವೈಫು, ಸ್ಟೂಡೆಂಟ್ಸು, ರಿಟೈರ್ಡ್ ಪರ್ಸನು ಎಲ್ಲರೂ ಕೂಡ ಅರ್ಜಿ ಸಲ್ಲಿಸ್ಬೋದು. ಆ್ಯಂಡ್ ಈ ಕೆಲಸವನ್ನ ನೀವು ಯಾವಾಗ ಫ್ರೀ ಇರ್ತೀರೋ ಆವಾಗ ಈ ಕೆಲಸವನ್ನು ಮಾಡ್ಬೋದು. ಇಂಥ ಸಮಯಕ್ಕೆ ಮಾಡಬೇಕಂತ ಏನೂ ಇಲ್ಲ. ನೀವು ಫ್ರೀ ಇದ್ದಾಗ ಈ ಕೆಲಸವನ್ನು ಮಾಡ್ಬೋದು. ಆ್ಯಂಡ್ ಮೇನ್ ಮುಖ್ಯವಾಗಿ ಕ್ವಾಲಿಫಿಕೇಷನ್ ಕೇಳಿರೋದು ಹೈಸ್ಕೂಲ್ ಕೇಳಿದ್ದಾರೆ. ಅಂದರೆ ನೀವು SSLC ಪಾಸ್ ಆಗಿದ್ರು ಕೂಡ ಪರವಾಗಿಲ್ಲ, ನೀವೆಲ್ಲ ಅರ್ಜಿ ಸಲ್ಲಿಸ್ಬೋದು. ಬಟ್ ಆದರೆ ನಿಮ್ಮದು ಏಜು 18+ ಇರಬೇಕು. ಅಂಥವ್ರು ಇದಕ್ಕೆ ಅರ್ಜಿನ ಸಲ್ಲಿಸ್ಬೋದು. ಆ್ಯಂಡ್ ಇದರಲ್ಲೂ ಕೂಡ ಮೇನ್ ಮುಖ್ಯವಾಗಿ ನಿಮಗೆ ಕನ್ನಡ ಓದೋಕ್ಕೆ, ಬರೆಯೋಕ್ಕೆ, ಮಾತನಾಡೋದಕ್ಕೆ ಸರಾಗವಾಗಿ ಬರ್ತಿರಬೇಕು. ಆ್ಯಂಡ್ ಇದರಲ್ಲೂ ಕೂಡ ಇಂಗ್ಲೀಷ್ ಕೂಡ ನಿಮಗೆ ಇಲ್ಲಿ ಒಂದು ಬರೆಯೋಕ್ಕೆ ಇರಬೇಕು. ಯಾಕಂದರೆ ಮಾತಾಡೋದಿರೋದಿಲ್ಲ, ಇದು ಬರೆಯೋದಕ್ಕೆ ಮಾತ್ರ ಬರ್ತಿರಬೇಕು. ಇಂಗ್ಲೀಷ್ ನಿಮಗೆ ಅಷ್ಟಾದರೂ ನಿಮಗೆ ಸ್ವಲ್ಪ ನಾಲೆಜ್ ಇರಬೇಕು. ಇಲ್ಲಾಂತಂದರೆ ಅಪ್ಲೈ ಮಾಡಬೇಡಿ. ಆ್ಯಂಡ್ ಮೇನ್ ಮುಖ್ಯವಾಗಿ ಇಲ್ಲಿ ದಿನಕ್ಕೆ 2 ತಾಸು ಅಂತ ಅವ್ರು ಹೇಳಿದ್ದಾರೆ. ಆ್ಯಂಡ್ ದಿನಕ್ಕೆ 2 ತಾಸು ಅಂತ ನೋಡಿಕೊಂಡ್ರೆ ಒಂದು ವಾರದಲ್ಲಿ ನೀವು ಮಿನಿಮಮ್ ಅಂದರೆ ಒಂದು 5 ದಿನ ಆದರೂ ಕೆಲಸ ಮಾಡಬೇಕು. ಓಕೆ, ಮಿನಿಮಮ್ ಅಂದರು 5 ದಿನ ಕೆಲಸ ಮಾಡಬೇಕು. ಡೈಲಿ 2 ತಾಸು ಅಂತ ಹೇಳಿ ಅಂದರೆ 10 ಗಂಟೆ ನೀವು ಇಲ್ಲಿ ಕೊಡಬೇಕಾಗುತ್ತೆ ಒಂದು ವಾರದಲ್ಲಿ. ನಿಮ್ಗೆ ಯಾವಾಗ ಅನುಕೂಲ ಆಗುತ್ತೋ ಆ ಟೈಮಲ್ಲಿ ನೀವು ಕೆಲಸ ಮಾಡಿಕೊಟ್ರೆ ಆಯಿತು. ಓಕೆ, ಆ್ಯಂಡ್ ಮೇನ್ ಮುಖ್ಯವಾಗಿ ಇಲ್ಲಿ ನಿಮ್ಮದು ಏನು ನೀವು ಜಾಯಿನ್ ಮಾಡ್ಕೋತೀರಿ, ಜಾಯಿನ್ ಮಾಡ್ಕೊಂಡ್ಮೇಲೆ ಏನು ವರ್ಕ್ ಇರುತ್ತೆ, ಆ ವರ್ಕ್ ಪ್ರಾಜೆಕ್ಟ್ಗಳನ್ನು ಕೊಡ್ತಾ ಇದ್ದಾರೆ ಅವರು. ಆ ಪ್ರಾಜೆಕ್ಟ್ಗಳನ್ನ ನೀವು ಕಂಪ್ಲೀಟ್ ಮಾಡಿ ಕೊಟ್ಟ ಹಾಗೆ ನಿಮಗೆ ಸಂಬಳ ನೀಡ್ತಾರೆ. ಸಂಬಳ ನಾವಿಲ್ಲಿ ಎಷ್ಟು ತೊಗೋಬಹುದು ಅಂತಂದರೆ ಅಂದಾಜು ಇವಾಗ ನೀವು ಡೈಲಿ 2 ತಾಸು ಅಂತ ನೀವು ಮಾಡ್ತಾ ಹೋದ್ರಿ ಅಂತಂದರೆ ಈ ವಾರದಲ್ಲಿ ನಾವು ಏನು ಮಾಡ್ತೀವಿ, 5 ದಿನ ವರ್ಕ್ ಮಾಡ್ತೀವಿ. 2 ಗಂಟೆ ಅಂತ ಮಾಡಿದರೆ 10 ಗಂಟೆ ನೀವು ಇಲ್ಲಿ ನಾನು ಹೇಳ್ತಾ ಇರೋದು ಇದು ಮಿನಿಮಮ್ ಇರೋದು ವರ್ಕು. ಸೊ ಈ ಟೈಮ್ ಮಾಡಿದರೆ ಒಂದು 6,000ದಿಂದ 7,000 ಮಧ್ಯದಲ್ಲಿ ನೀವು ಸಂಬಳವನ್ನು ಪಡ್ಕೋಬೋದು. ಓಕೆ, ಸೊ ಕಂಪ್ಲೀಟ್ ವಿಡಿಯೋ ನೋಡಿ ಎಲ್ಲ ಇನ್ಫಾರ್ಮೇಷನ್ ನಾನು ಇಲ್ಲಿ ಅಪ್ಲೈ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ. ಆ್ಯಂಡ್ ನಿಮ್ಗೆ ಇದು ಇಂಟ್ರೆಸ್ಟ್ ಇದೆ ಅಂತಂದರೆ ಇವತ್ತು ಇದಕ್ಕೆ ಅರ್ಜಿನ ಸಲ್ಲಿಸಿ. ಸೊ ಜಾಬ್ ಬಗ್ಗೆ ನೀವು ನೋಡ್ತಾ ಇರ್ಬೋದು. ಈ ಒಂದು ಜಾಬ್ ಏನು ಹೇಳ್ತಾ ಇದ್ದೀನಿ ಇದು ಆ್ಯಕ್ಚುಲಿ ಒಂದು ಫ್ರೀಲ್ಯಾನ್ಸ್ ವರ್ಕ್ ಬಗ್ಗೆ ಹೇಳ್ತಾ ಇದ್ದೀನಿ. ಇದು ಕಂಪ್ಲೀಟ್ಲಿ ಫ್ರೀಲ್ಯಾನ್ಸ್ ವರ್ಕ್ ಇರುತ್ತೆ. ಆ್ಯಂಡ್ ಇದು ವರ್ಕ್ ಫ್ರಮ್ ಹೋಮ್ ಇರುತ್ತೆ, ಮನೆಯಿಂದಲೇ ಮಾಡುವಂಥ ಕೆಲಸ ಇದೆ ಆ್ಯಕ್ಚುಲಿ. ಆ್ಯಂಡ್ ಇದು ಪಾರ್ಟ್ ಟೈಮ್ ಜಾಬ್. ಆಲ್ರೆಡಿ ನಾನು ಹೇಳಿದ್ದೆ ನಿಮಗೆ ಪಾರ್ಟ್ ಟೈಮ್ ಜಾಬು. 10 ಗಂಟೆಗಿಂತ ಮೇಲ್ಪಟ್ಟರೆ ನೀವು ಒಂದು ವಾರದಲ್ಲಿ ಕೆಲಸ ಮಾಡ್ಬೋದು. ಬಟ್ ಆದರೆ ಒಂದು ವಾರದಲ್ಲಿ ಮಿನಿಮಮ್ಮು 10 ಗಂಟೆ ಆದರೂ ನೀವು ಇಲ್ಲಿ ಕೆಲಸವನ್ನು ಮಾಡಬೇಕು. ಓಕೆ, ಫ್ಲೆಕ್ಸಿಬಲ್ ವರ್ಕ್ ವೆನ್ ಎವರ್ ಯು ವಾಂಟ್ ಅಂತ ಹೇಳಿದ್ದಾರೆ. ಅಂದರೆ ನೀವು ಫ್ರೀ ಇದ್ದಾಗ ನಿಮಗೆ ಎಲ್ಲಿ ಅನುಕೂಲ ಆಗುತ್ತೋ ಆ ಒಂದು ಊರಿಂದ, ಆ ಒಂದು ಹಳ್ಳಿಯಿಂದ ನೀವು ಈ ಕೆಲಸ ಮಾಡ್ಬೋದು. ಇಂಥ ಜಾಗದಿಂದ ಮಾಡ್ಬೇಕಂತ ಏನೂ ಇಲ್ಲ. ಜಸ್ಟ್ ನೀವು ಫ್ರೀ ಇದ್ದಾಗ ಮಾಡ್ಬೋದು. ಹೌಸ್ ವೈಫು ಬೆಳಿಗ್ಗೆ ಫ್ರೀ ಇರ್ತೀರಾ, ಸಂಜೆ ಫ್ರೀ ಇರ್ತೀರಾ. ಸೊ ನಿಮ್ಗೆ ಯಾವಾಗ ಅನುಕೂಲ ಆಗುತ್ತೆ ಆವಾಗ ನೀವು ಈ ಕೆಲಸವನ್ನು ಮಾಡ್ಬೋದು. ಆ್ಯಂಡ್ ಇವಾಗ ಸ್ಟಾರ್ಟ್ ಇಮಿಡಿಯೇಟ್ಲಿ ನೋಡ್ತಾ ಇರ್ಬೋದು ಯಾವಾಗಿಂದ ಸ್ಟಾರ್ಟ್ ಮಾಡ್ಕೋತಾರೆ ಅಂದರೆ ವರ್ಕು ಸ್ಟಾರ್ಟ್ ಇಮಿಡಿಯೇಟ್ಲಿ. ಇಲ್ಲಿ ಒಂದು ಸಾರಿ ನೀವು ಸೆಲೆಕ್ಟ್ ಆದರೆ ಅಂತಂದರೆ ವರ್ಕ್ ಸ್ಟಾರ್ಟ್ ಆಗುತ್ತೆ ಅಷ್ಟೇ. ಓಕೆ, ಆ್ಯಂಡ್ ಇದು ನೋಡ್ತಾ ಇರ್ಬೋದು ನಿಮಗೆ ಎಷ್ಟು ಇಲ್ಲಿ ದುಡ್ಕೋಬೋದು ಅಂತಂದರೆ $4 ಪರ್ ಅವರ್ ಅಂತ ಹೇಳಿದ್ದಾರೆ. ಒಂದು ಗಂಟೆಗೆ $4 ಅಂದರೆ ಇವಾಗ ನಾರ್ಮಲಿ ನಾವು ಗೂಗಲಲ್ಲಿ ಸರ್ಚ್ ಮಾಡಿದರೆ ಸೊ $1 ಇವಾಗ ಏನಿದೆಯಪ್ಪ. ಓಕೆ, $1. ಓಕೆ, ಸೊ $1 ನಾನು ಇಲ್ಲಿ ಸರ್ಚ್ ಮಾಡಿದರೆ ನೋಡ್ತಾ ಇರ್ಬೋದು 96.50 ಇಂಡಿಯನ್ ರುಪೀಸ್ ಇದೆ. ಸೊ ಇಲ್ಲಿ ನಿಮಗೆ $4 ಅಂತ ಹೇಳಿದ್ರು ಒಂದು ಗಂಟೆಗೆ. ನಿಮಗೆ ಇದನ್ನು 4 ಅಂತ ಮಾಡಿದರೆ ಎಷ್ಟಾಗುತ್ತೆ? ಸೊ ಇಲ್ಲಿ ನೋಡ್ತಾ ಇರ್ಬೋದು $386 ಒಂದು ತಾಸಿಗಂತ ನಾವು ಲೆಕ್ಕ ಹಿಡಿಯೋಣ. ಸೊ ಇಲ್ಲಿಂದ ಅದೇನಾಗುತ್ತೆ ನಿಮ್ಮದು ಡಿಪೆಂಡ್ ಆಗುತ್ತೆ ವರ್ಕ್ ಮೇಲೇ, ಹೇಗೆ ನೀವು ವರ್ಕ್ ಮಾಡ್ತಾ ಇದ್ದೀರಿ. ಸೊ ಆ ರೀತಿ ಅವ್ರು ಏನು ಮಾಡ್ತಾರೆ ನಿಮಗೆ ಈ ಒಂದು ಸ್ಯಾಲ್ರಿನ ನೀಡ್ತಾರೆ. ಓಕೆ, ಆ್ಯಂಡ್ ಇದಲ್ಲೂ ಕೂಡ ಇಲ್ಲಿ ನೋಡ್ತಾ ಇರ್ಬೋದು ಮೇನ್ ಮುಖ್ಯವಾಗಿ ಈ ಒಂದು ಜಾಬ್ ಏನಿದೆ ಅಲ್ವಾ, ಇಲ್ಲಿ ನೋಡ್ತಾ ಇರ್ಬೋದು ಆರ್ ಯು ಸ್ಟೂಡೆಂಟ್, ರೀಸೆಂಟ್ ಗ್ರ್ಯಾಜುಯೇಟ್, ಸ್ಟೇ ಅಟ್ ಹೋಮ್ ಆ್ಯಸ್ ಅ ಪೇರೆಂಟ್. ಅಂದರೆ ನೀವೇನಾದರೂ ಸ್ಟೂಡೆಂಟ್ ಇದ್ದರೆ, ರೀಸೆಂಟ್ಲಿ ನೀವೇನಾದರೂ ಗ್ರ್ಯಾಜುಯೇಟ್ ಆಗಿದ್ದರೆ, ಅಥವಾ ನೀವೇನಾದರೂ ಗಿಗ್ ವರ್ಕ್ ಮಾಡ್ತಾ ಇದ್ದರೆ, ಓಕೆ, ಪ್ರೊಫೆಷ್ನಲ್ ಸೀಕಿಂಗ್ ಫ್ಲೆಕ್ಸಿಬಲ್ ರಿಮೋಟ್ ವರ್ಕ್ ಅಂತ ಕೇಳ್ತಾ ಇದ್ದಾರೆ. ಸೊ ಏನಾದರೂ ಜಾಬ್ ಹುಡುಕ್ತಾ ಇದ್ದೀರಿ, ಪಾರ್ಟ್ ಟೈಮ್ ಜಾಬ್ ಹುಡುಕ್ತಾ ಇದ್ದರೆ ಸೊ ಅಂಥವ್ರಿಗೆ ಇದು ಜಾಬ್ ಅಂತ ಹೇಳಿದ್ದಾರೆ ಅವ್ರು ಮೇನ್ ಮುಖ್ಯವಾಗಿ. ಆ್ಯಂಡ್ ಇಲ್ಲಿ ನೋಡ್ತಾ ಇರೋದು ದ ರೋಲ್ಸ್ ಇನ್ವಾಲ್ವ್ಸ್ ಪರ್ಫಾರ್ಮಿಂಗ್ ಡೈವರ್ಸ್ ಡಾಟಾ ರಿಲೇಟೆಡ್ ಟಾಸ್ಕ್ ಅಂತ ಹೇಳಿದ್ದಾರೆ. ಡಾಟಾ ರಿಲೇಟೆಡ್ ಇಲ್ಲಿ ಕೆಲವೊಂದು ಟಾಸ್ಕ್ಗಳು ನೀಡೋದ್ರ ಮೂಲಕ ಅವ್ರು ಏನು ಮಾಡ್ತಾರೆ ವರ್ಕ್ ಕೊಡ್ತಾರೆ. ವರ್ಕ್ ಯಾವ ರೀತಿ ಇರುತ್ತೆ, ಡಾಟಾ ಕಲೆಕ್ಷನ್ ರಿಲೇಟೆಡು, ಎವ್ಯಾಲ್ಯೂಷನ್ ಆ್ಯಂಡ್ ಅನೋಟೇಷನ್ ರಿಲೇಟೆಡ್ ಇರುತ್ತೆ. ಪೇರ್ ವೈಸ್ ಕಂಪ್ಯಾರಿಸನ್ ಆಯಿತು. ಓಕೆ, ಆ್ಯಂಡ್ ಕೌಂಟಿಂಗ್ ಟಾಸ್ಕ್ಗಳು ಕೊಡ್ಬೋದು ನಿಮಗೆ. ಓಕೆ, ಸೊ ಅಂದರೆ ಇವಾಗ ಹೇಗಿರುತ್ತೆ ಅಂತಂದರೆ ನಾರ್ಮಲಿ ಹೇಳೋದಾದ್ರೆ ಇಲ್ಲಿ ನೋಡ್ತಾ ಇರೋದು ಆಡಿಯೋ, ವಿಡಿಯೋ, ಇಮೇಜಸ್ಗಳನ್ನ ನಿಮ್ಗೆ ಕೊಡ್ತಾರೆ. ಸೊ ಅದ್ರ ರಿಲೇಟೆಡ್ ಕೆಲವೊಂದು ಟಾಸ್ಕ್ಗಳಿರುತ್ತೆ. ಆ ಟಾಸ್ಕಲ್ಲಿ ಏನು ಕೊಟ್ಟಿರ್ತಾರೆ ಅದು ಮೊದಲು ಓದ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ, ನಂತರ ಜಾಬನ್ನು ನೀವಿಲ್ಲಿ ಅಂದರೆ ಟಾಸ್ಕನ್ನು ಕಂಪ್ಲೀಟ್ ಮಾಡಿ ಕೊಡಬೇಕಾಗುತ್ತೆ. ಓಕೆ, ಆ್ಯಂಡ್ ಮೇನ್ ಇಲ್ಲಿ ನೋಡಿ ಇಲ್ಲಿ ಹೇಳ್ತಾ ಇರೋದು ನೇಟಿವ್ ಲೆವೆಲ್ ಫ್ಲೂಯೆನ್ಸ್ ಇನ್ ಕನ್ನಡ ಅಂತ ಹೇಳಿದ್ದಾರೆ. ಕನ್ನಡ ಚೆನ್ನಾಗಿ ಬರ್ತಿರ್ಬೇಕು ನೀವು ಮೇನ್ ಮುಖ್ಯವಾಗಿ ಓದೋಕ್ಕೆ, ಬರೆಯೋಕ್ಕೆ, ಮಾತನಾಡೋದಕ್ಕೆ ಸರಾಗವಾಗಿ ನಿಮಗೆ ಬರ್ತಿರಬೇಕು. ಆ್ಯಂಡ್ ಇದರಲ್ಲೂ ಕೂಡ ಇಂಗ್ಲೀಷು ಚೆನ್ನಾಗಿರಬೇಕು. ಓಕೆ, ನಾನು ಮೊದಲೇ ಹೇಳಿದ್ದೀನಿ ಇಂಗ್ಲೀಷ್ ಚೆನ್ನಾಗಿದ್ದರೆ ಇದಕ್ಕೆ ಅಪ್ಲೈ ಮಾಡಿ. ಇಲ್ಲಪ್ಪ ನಮಗೆ ಇಷ್ಟೊಂದು ಇಂಗ್ಲೀಷ್ ಓದೋಕ್ಕೂ ಬರೋಲ್ಲ ಅಂತಂದರೆ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ಇದರಲ್ಲೂ ಕೂಡ ಮೇನ್ ಇಲ್ಲಿ ನೋಡ್ತಾ ಇರೋದು ಅವ್ರು ಏನು ಆಫರ್ ಮಾಡ್ತಾ ಇದ್ದಾರೆ ಅದನ್ನು ನೋಡೋಣ. ಫ್ಲೆಕ್ಸಿಬಲ್ ಶೆಡ್ಯೂಲ್ ಅಂತ ಹೇಳಿದ್ದಾರೆ. ನೀವು ಫ್ರೀ ಇದ್ದಾಗ ಈ ವರ್ಕನ್ನು ಮಾಡಿಕೊಡ್ಬೇಕಾಗುತ್ತೆ. ಡೈಲಿ 2 ತಾಸು, ಡೈಲಿ 2 ತಾಸು ಎಲ್ಲೋ ಒಂದು ಕಡೆ ನಾವು ಹಾಗೇ ವೇಸ್ಟ್ ಮಾಡ್ತೀವಿ. ಸೊ ಡೈಲಿ ನೀವು 2 ತಾಸು ಫ್ರೀ ಇದ್ದೀರಂದರೆ ಈ ವರ್ಕ್ಗೆ ನೀವು ಅಪ್ಲೈ ಮಾಡ್ಬೋದು. ಅಪರ್ಚುನಿಟಿ ಟು ಅರ್ನ್ ಎಕ್ಸ್ಟ್ರಾ ಇನ್ಕಮ್ ಅಂತ ಹೇಳಿದ್ರೆ ಇಲ್ಲಿ ನೀವೇನು ಮಾಡ್ಬೋದು, ಒಂದು ಅಪರ್ಚುನಿಟಿ ಇದೆ
ಎಕ್ಸ್ಟ್ರಾ ನಿಮಗೆ ದುಡ್ಡು ಕೊಡೋದಕ್ಕೆ. ಆ್ಯಂಡ್ ಇಲ್ಲಿ ಟೈಮ್ಲಿ ನಿಮಗೆ ದುಡ್ದಿರೋದನ್ನು ಅವ್ರು ಕೊಡ್ತಾರೆ. ಓಕೆ, ಆ್ಯಂಡ್ ದಿಸ್ ಜಾಬ್ ಈಸ್ ಐಡಿಯಲ್ ಫಾರ್ ಸ್ಟೂಡೆಂಟ್, ಪಾರ್ಟ್ ಟೈಮರ್ಸ್ ಆ್ಯಂಡ್ ಸ್ಟೇ ಅಟ್ ಹೋಮ್ ಪೇರೆಂಟ್ಸ್. ಆ್ಯಸ್ ಅ ಪೇರೆಂಟಾಗಿ ನೀವು ಮನೇಲಿದ್ದೀರಿ, ಸೊ ಎಲ್ಲಿ ವರ್ಕ್ ಮಾಡ್ತಾ ಇಲ್ಲ ಅಂದರೆ ಅಂಥವ್ರಿಗೆ ಇದು ಉಪಯೋಗ ಆಗುತ್ತೆ. ಪಾರ್ಟ್ ಟೈಮ್ ಜಾಬು ಹುಡುಕೋರಿಗೆ ಹೆಲ್ಪ್ ಆಗುತ್ತೆ, ಆ್ಯಂಡ್ ಸ್ಟೂಡೆಂಟ್ಸ್ಗೆ ಮೇನ್ ಮುಖ್ಯವಾಗಿ ಹೆಲ್ಪ್ ಆಗುತ್ತೆ. ಓಕೆ, ಸೊ ಈ ಒಂದು ಜಾಬ್ಗೆ ನೀವು ಅಪ್ಲೈ ಮಾಡ್ತೀವಿ ಅಂತಂದರೆ ಸಿಂಪ್ಲಿ ಇಲ್ಲಿ ಅಪ್ಲೈ ಫಾರ್ ದಿಸ್ ಜಾಬ್ ನಾನು ನಿಮಗೆ ತೋರಿಸ್ತೀನಿ ಹೇಗೆ ಅಪ್ಲೈ ಮಾಡೋದು ಅಂತ. ಸೊ ಮೊದಲಿಗೆ ಇವಾಗ ಅಪ್ಲಿಕೇಶನ್ ಫಾರ್ಮ್ನ ಹೇಗೆ ಅಪ್ಲೈ ಮಾಡೋದು ಅನ್ನೋದಕ್ಕಿಂತ ಮುಂಚೆ ನಾವಿಲ್ಲಿ ಹೇಗೆ ಇದಕ್ಕೆ ಅಪ್ಲೈ ಮಾಡಬೇಕು ಅಂತ ಇದ್ರದ್ದು ಲಿಂಕ್ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬೇಕಂದ್ರೆ ಕೊಡ್ತೀನಿ. ಸೊ ನೇರವಾಗಿ ನೀವು ಹೋಗ್ಬಿಟ್ಟು ಅಲ್ಲಿಂದಲೇ ಅಪ್ಲೈ ಮಾಡಿ. ಇವಾಗ ಅಪ್ಲೈ ಫಾರ್ ದಿಸ್ ಜಾಬ್ ಅಂತ ನಾವಿಲ್ಲಿ ಕ್ಲಿಕ್ ಮಾಡೋಣ. ಓಕೆ, ಸ್ಟೆಪ್ ಬೈ ಸ್ಟೆಪ್ ನಾನು ಇಲ್ಲಿ ಅಪ್ಲೈ ಮಾಡಿ ತೋರಿಸ್ತೀನಿ ಹೇಗಿರುತ್ತೆ ಜಾಬು ಅಂತ. ಸೊ ಅದೇ ರೀತಿಯೇ ನೋಡಿಕೊಂಡು ನೀವು ಇಲ್ಲಿ ಅಪ್ಲೈನ ಮಾಡ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು AI ಡಾಟಾ ಸ್ಪೆಷಲಿಸ್ಟ್ ಕನ್ನಡ ಅಂತ ಹೇಳಿ. ಸೊ ಈ ಒಂದು ಪ್ರೊಫೈಲ್ಗೆ ಇಲ್ಲಿ ಆ್ಯಕ್ಟಿವ್ಲಿ ಕನ್ನಡಕ್ಕೋಸ್ಕರ ಹೈಲಿಂಗ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ನ್ಯೂ ದಿಲ್ಲಿ ನೀವು ನೋಡ್ತಾ ಇರೋದು ನ್ಯೂ ದಿಲ್ಲಿ ಮೇನ್ ಕಂಪನಿ ಬಂದುಬಿಟ್ಟು ರಾವ್ಸ್ ಟ್ರೈನ್ AI. ಸೊ ರಾವ್ಸ್ ರಿಲೇಟೆಡ್ ಇರುವಂಥದ್ದು. ಆ್ಯಂಡ್ ಇಲ್ಲಿ ಒಂದು ರಿಸ್ಯೂಮ್ ಅಪ್ಲೋಡ್ ಮಾಡಬೇಕಾಗುತ್ತೆ. ಒಂದು ರಿಸ್ಯೂಮ್ ಏನಿರುತ್ತೆ ಅದು PDF ಇದರಲ್ಲಿರಬೇಕು ಸೈಜಲ್ಲಿ. ಆ್ಯಂಡ್ ಇದ್ರ ಸೈಜು 1 MB 2 MBಗಿಂತ ಜಾಸ್ತಿ ಇರಬಾರ್ದು. ಸುಮಾರು ಜನ ಹೇಳ್ತಾ ಇರ್ತೀವಿ ನಾವು ಅಪ್ಲೋಡ್ ಮಾಡೋಕ್ಕೆ ಹೋಗ್ತೀವಿ ಎರರ್ ತೋರಿಸುತ್ತೆ ಅಂತ. ಯಾಕಂದರೆ ನಿಮ್ಮದು PDF ಸೈಜ್ ಏನಾದರೂ ಜಾಸ್ತಿ ಇದ್ದರೆ ತೊಗೊಳ್ಳಲ್ಲ, ಎರರ್ ತೋರಿಸುತ್ತೆ. ಹೀಗಾಗಿ ಸೈಜು 1 MB 2 MBಗಿಂತ ಜಾಸ್ತಿ ಇರಬಾರ್ದು. ಸೊ ನೋಡಿಕೊಂಡು ನೀವೆಲ್ಲೊಂದು ರಿಸ್ಯೂಮ್ನ ಅಪ್ಲೋಡ್ ಮಾಡಿ. ಸೊ ಇಲ್ಲಿ ನಾನು ರಿಸ್ಯೂಮ್ನ ಅಪ್ಲೋಡ್ ಆಗಿದೆ. ಓಕೆ, ಸೊ ನೆಕ್ಸ್ಟ್ ಇವಾಗ ನಾವು ನೋಡೋಣ. ಇಲ್ಲಿ ನಾನು ನನ್ನ ಒಂದು ಇಮೇಲ್ ಅಡ್ರೆಸ್ ಕೊಟ್ಟಿದ್ದೀನಿ. ಇದೇ ಇಮೇಲ್ ಅಡ್ರೆಸ್ಗೆ ಅವ್ರು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಆ್ಯಂಡ್ ಇಲ್ಲಿ ಒಂದು ಫೋನ್ ನಂಬರ್ ಹಾಕಬೇಕು. ಆ್ಯಂಡ್ ಕರೆಂಟ್ ಲೊಕೇಶನ್ ಕೇಳ್ತಾ ಇದ್ದಾರೆ. ಕರೆಂಟ್ ಲೊಕೇಶನು ನಾನಿಲ್ಲಿ ಡೆಲ್ಲಿ ಅಂತ ಹಾಕ್ತಾ ಇದ್ದೀನಿ. ಓಕೆ, ಡೆಲ್ಲಿ. ಓಕೆ, ಆ್ಯಂಡ್ ಕರೆಂಟ್ ಕಂಪನಿ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಕರೆಂಟ್ ಕಂಪನಿನ ನೋಡ್ಕೊಂಡು ಹಾಕಬೇಕು. ಓಕೆ, ಸೊ ಕರೆಂಟ್ ಕಂಪನಿ ನೀವೇನಾದರೂ ವರ್ಕ್ ಮಾಡ್ತಾ ಇದ್ರೆ ಸೊ ಅದನ್ನು ಹಾಕಿ. ಇಲ್ಲಪ್ಪ ನಾವು ವರ್ಕ್ ಮಾಡ್ತಾ ಇಲ್ಲ ಅಂತಂದರೆ ಸೊ ನೀವು ಇದನ್ನು ಸ್ಕಿಪ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಓಕೆ, ಸೊ ಇಲ್ಲಿ ನಾವೇನು ಮಾಡೋಣ, ಸೆಲೆಕ್ಟ್ ದಿ ಮಲ್ಲಿ ಹಾಗೆ ಬಿಟ್ಟು ಲಿಂಕ್ ಕೇಳ್ತಾ ಇದ್ದಾರೆ ಅವರು. ಈ ಲಿಂಕ್ ಕೂಡ ನೀವು ಸ್ಕಿಪ್ ಮಾಡ್ಬೋದು. ಸಿಂಪಲ್ ಆಗಿ ನೀವು ಇಲ್ಲಿ ಬಂದು ವಾಟ್ ಕಂಟ್ರಿ ಡು ಯು ಕರೆಂಟ್ಲಿ ಲಿವ್ ಇನ್ ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ನಾವು ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಓಕೆ, ನೆಕ್ಸ್ಟು ವಾಟ್ ಈಸ್ ಯುವರ್ ನೇಟಿವ್ ಲ್ಯಾಂಗ್ವೇಜ್ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ನೇಟಿವ್ ಲ್ಯಾಂಗ್ವೇಜು ಕನ್ನಡ ಅಲ್ವಾ, ಸೊ ಕನ್ನಡ ಇದ್ದರೆ ಕನ್ನಡ ಅಂತಲೇ ಹಾಕಬೇಕು. ಓಕೆ, ಇಲ್ಲಿ ಕನ್ನಡ. ಓಕೆ, ಕನ್ನಡ. ಆ್ಯಂಡ್ ವಾಟ್ ಅದರ್ ಲ್ಯಾಂಗ್ವೇಜ್ ಡು ಯು ಸ್ಪೀಕ್ ಇನ್ ಫ್ಲೂಯೆಂಟ್ ಲೆವೆಲ್ ಅಂತ ಕೇಳಿದ್ದಾರೆ ಅವರು. ಸೊ ಇಲ್ಲಿ ನೀವು ಬೇರೆ ಯಾವ್ದು ಲ್ಯಾಂಗ್ವೇಜ್ ಬರುತ್ತಾ ಅಂತ ಇಲ್ಲಿ ಇಂಗ್ಲೀಷ್ ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಓಕೆ, ಇಂಗ್ಲೀಷು ಇಂಡಿಯಾ. ಓಕೆ, ಯಾವ ರೀತಿ ನಾನು ತೋರಿಸ್ತಾ ಹೋಗ್ತಾ ಇದ್ದೀನಿ ಅದೇ ರೀತಿಯೇ ಮಾಡಬೇಕು. ಹ್ಯಾವ್ ಯು ವರ್ಕ್ಡ್ ವಿತ್ ರಾವ್ಸ್ ಅಂತ ಕೇಳ್ತಾರೆ. ಯಾವಾಗಾದ್ರೂ ವರ್ಕ್ ಮಾಡಿದ್ದೀರಾ ನೀವು ಇವ್ರ ಜೊತೆಗೆ ಅಂತ ಹೇಳಿ. ಸೊ ನೋಡ್ತಾ ಇರೋದು ರಾವ್ಸ್ ಆಸ್ ಅ ಮೇನ್ ಅಂತಂದರೆ ಪಾರ್ಟ್ ಟೈಮ್ ಎಂಪ್ಲಾಯ್ ಆರ್ ಅ ಫುಲ್ ಟೈಮ್ ಎಂಪ್ಲಾಯ್ ವಿತ್ ಇನ್ ದಿ current calendar year. So please note that freelance collaborator, okay, independently contractor under W9 are not considered employees. Additionally, it is not permitted to hold two different types of engagement ಅಂತ ಹೇಳಿದ್ದಾರೆ. ಸೊ ಮೇನ್ ಮುಖ್ಯವಾಗಿ ಇಲ್ಲಿ ನೋ ಅಂತಾನೆ ಸೆಲೆಕ್ಟ್ ಮಾಡ್ಕೋಬೇಕು. ಓಕೆ, ಬಟ್ ಈ ಬೇರೆ ಯಾವುದಾದ್ರು ನೀವು ಸೆಲೆಕ್ಟ್ ಅಂದರೆ ನೀವು ಆಲ್ರೆಡಿ ಏನಾದರೂ ವರ್ಕ್ ಮಾಡಿದರೆ ಲಾಸ್ಟ್ ಟೈಮ್ ಏನಾದರೂ ನಾನು ವೀಡಿಯೋ ಮಾಡಿದಾಗ ಸೊ ವರ್ಕ್ ಮಾಡಿದ್ರು ಕೂಡ ಪರವಾಗಿಲ್ಲ, ಇಲ್ಲಿ ನೋ ಅಂತಲೇ ಹಾಕಿ. ಓಕೆ, ಸೊ ಇದು ಬೇರೆ ಪ್ರಾಜೆಕ್ಟು. ವಾಟ್ ಈಸ್ ಯುವರ್ ಹೈಯೆಸ್ಟ್ ಲೆವೆಲ್ ಎಜುಕೇಷನ್ ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಹೈಸ್ಕೂಲ್ ಡಿಪ್ಲೊಮಾ, ಓಕೆ, ಅಥವಾ ಡಿಗ್ರಿ, ಬ್ಯಾಚುಲರ್ ಡಿಗ್ರಿ, ಮಾಸ್ಟರ್ ಡಿಗ್ರಿ, ಅಥವಾ ನೀವು ಡಾಕ್ಟರಲ್ ಡಿಗ್ರಿ ಏನಾದರೂ ನೀವು ಮಾಡಿದ್ರು ಕೂಡ ನೋಡ್ಕೊಂಡು ನೀವು ಇಲ್ಲಿ ಹಾಕ್ಬೋದು. ಓಕೆ, ಸೊ ಇವಾಗ ನಾನೇನು ಮಾಡ್ತೀನಿ ಅಂತಂದರೆ ಬ್ಯಾಚುಲರ್ ಡಿಗ್ರಿ ಅಂತ ಹಾಕ್ತೀನಿ. ನಿಮ್ದು ಏನಾದರೂ ಹೈಸ್ಕೂಲ್ ಆಗಿದ್ರೆ ಹೈಸ್ಕೂಲ್ ಅಂತ ಹಾಕ್ಬೋದು. ಓಕೆ, ಸರಿ, ಬ್ಯಾಚುಲರ್ ಡಿಗ್ರಿ ಅಂತ ಹಾಕ್ತೀನಿ. ಆರ್ ಯು 18 ಇಯರ್ಸ್ ಓಲ್ಡ್ ಅಂತ ಕೇಳ್ತಾ ಇದ್ದಾರೆ. 18 ಇಯರ್ಸ್ ಕಂಪ್ಲೀಟ್ ಆಗಿದೆ ಅಂತ ಎಸ್ ಅಂತ ಹಾಕಬೇಕು. ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ಮೇನವ್ರು ಕೇಳ್ತಾ ಇರೋದು ಫ್ರೀಲ್ಯಾನ್ಸರ್. ಆರ್ ಯು ಫ್ರೀಲ್ಯಾನ್ಸ್ ಅವರ ಪ್ರೈವೇಟ್ ಇಂಡಿವಿಜುವಲ್ ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಪ್ರೈವೇಟ್ ಇಂಡಿವಿಜುವಲ್ ಅಂತ ಹಾಕಬೇಕು, ಫ್ರೀಲ್ಯಾನ್ಸರ್ ಅಂತ ಹಾಕಕ್ಕೆ ಹೋಗಬೇಡಿ. ಓಕೆ, ಆರ್ ಯು ಏಬಲ್ ಟು ಇನ್ವಾಯ್ಸ್, ಓಕೆ, ಯೂಶುವಲಿ ರಿಕ್ವೈರ್ಸ್ ವ್ಯಾಟ್ ನಂಬರ್ ಆರ್ ರಿಜಿಸ್ಟರ್ಡ್ ಬಿಸ್ನೆಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನೋ ಅಂತಲೇ ಹಾಕಿ. ಓಕೆ, ನೆಕ್ಸ್ಟು ಸೆಲೆಕ್ಟ್ ದಿ ಆಪ್ಷನ್ ದಟ್ ಅಪ್ಲೈಸ್ ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಮೇನ್ ಅಂತಂದರೆ ಐ ಆಮ್ ನಾಟ್ ಅ ಫ್ರೀಲ್ಯಾನ್ಸರ್ ಅಂತ ಹಾಕಿ. ಓಕೆ, ನೆಕ್ಸ್ಟ್ ಸಿನ್ಸ್ ವೆನ್ ಹ್ಯಾವ್ ಯು, ಓಕೆ, ವೆನ್ ಹ್ಯಾವ್ ಯು ಬೀನ್ ಇನ್ ಎ ಬಿಸ್ನೆಸ್ ಲೈಕ್ ಇಫ್ ಯು ಆರ್ ನಾಟ್ ಅ ಫ್ರೀಲ್ಯಾನ್ಸರ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೀವು ಇಲ್ಲಿ ಸಿನ್ಸ್ ವೆನ್ ಹ್ಯಾವ್ ಯು ಬೀನ್ ಇನ್ ಎ ಬಿಸ್ನೆಸ್ ಅಂತ ಕೇಳ್ತಾರೆ. ಇಲ್ಲಿ ನೋ ಅಂತಲೇ ಹಾಕಿ. ಓಕೆ, ಇಲ್ಲಾಂದರೆ ಮತ್ತೆ ಅನ್ನೆಸೆಸರಿ ಕ್ವಶನ್ಸ್ಗಳು ಓಪನ್ ಆಗುತ್ತೆ. ಆ್ಯಂಡ್ ಇಲ್ಲಿ ಆರ್ ಯು ಅವೈಲೇಬಲ್ ಟು ವರ್ಕ್ ಪಾರ್ಟ್ ಟೈಮ್ 10+ hours ಪರ್ ವೀಕ್. ಒಂದು ವಾರದಲ್ಲಿ 10 ಗಂಟೆ ಮೇಲ್ಪಟ್ಟು ನೀವು ವರ್ಕ್ ಮಾಡೋಕೆ ರೆಡಿ ಇದ್ದೀರಾ ಅಂತ ಎಸ್ ಅಂತಲೇ ಹಾಕ್ಬೇಕು ಇದಕ್ಕೆ. ಓಕೆನಾ, ಸೊ ನೋ ಅಂತ ಹಾಕಬಾರ್ದು, ಇಲ್ಲಾಂದರೆ ರಿಪ್ಲೈ ಬರೋದಿಲ್ಲ ಕಂಪ್ನಿ ಕಡೆಯಿಂದ. ಆ್ಯಂಡ್ ಹೌ ವುಡ್ ಯು ಡಿಸ್ಕ್ರೈಬ್ ಯುವರ್ ಇಂಗ್ಲೀಷ್ ಲೆವೆಲ್ ಅಂತ ಕೇಳ್ತಾ ಇದ್ದಾರೆ. ಸೊ ನಿಮ್ಮದು ಇಂಗ್ಲೀಷ್ ಎಷ್ಟು ಚೆನ್ನಾಗಿದೆ ಅದ್ರ ಬಗ್ಗೆ ಇಲ್ಲಿ ಅವ್ರಿಗೆ ಕೇಳ್ತಾ ಇರೋಂಥದ್ದು. ಸೊ ಇಲ್ಲಿ ಸಿಂಪ್ಲಿ ನಾವೇನು ಮಾಡ್ಬೋದು ಅಂದರೆ ನೀವು ನೋಡ್ಕೊಳ್ಳಿ ಯಾವ್ದು ನಿಮ್ಗೆ ಇದನ್ನಾಗುತ್ತೆ ಅಂತ. ನಾನು ಇಲ್ಲಿ ಅಡ್ವಾನ್ಸ್ ಅಂತ ಹಾಕ್ತಾ ಇದ್ದೀನಿ. ಓಕೆನಾ, ಸೊ ಅಡ್ವಾನ್ಸ್ ಅಂತ ಹಾಕ್ತಿದ್ದೀನಿ. ನೆಕ್ಸ್ಟ್ ಇಲ್ಲಿ ಡು ಯು ಅಗ್ರಿ ವಿತ್ ದಿ ರೇಟ್ ಲಿಸ್ಟೆಡ್ ಇನ್ ದಿ ಜಾಬ್ ಡಿಸ್ಕ್ರಿಪ್ಷನ್ ಅಂತ ಇಲ್ಲಿ ಎಸ್ ಅಂತಲೇ ಹಾಕ್ಬೇಕು ಇದಕ್ಕೆ. ಓಕೆ, ಆ್ಯಂಡ್ ಅದಾದ ನಂತರ ಇಲ್ಲಿ ಸಿಂಪ್ಲಿ ನಾವೇನು ಮಾಡಬೇಕು ಅಂತಂದರೆ ಇಲ್ಲಿ ಟಿಕ್ ಮಾಡಬೇಕು. ಓಕೆ,
ಸೊ ಇಲ್ಲಿ ಡು ಯು ಅಗ್ರಿ ವಿತ್ ದಿ ರೇಟೆಡ್ ಲಿಸ್ಟೆಡ್ ಇನ್ ದಿ ಜಾಬ್ ಡಿಸ್ಕ್ರಿಪ್ಷನ್ ಅಂತ ಹಾಕಿದ್ದಾರೆ. ಸೊ ಈ ಪ್ರಶ್ನೆಗೆ ಮಾತ್ರ ಇಲ್ಲಿ ಎಸ್ ಅಂತ ಹಾಕಬೇಕು, ನೋ ಅಂತ ಹಾಕಬಾರ್ದು. ಓಕೆ, ಇದು ಮಾತ್ರ ನೆನ್ಪಿಟ್ಕೊಳ್ಳಿ. ಓಕೆ, ಯಾವುದೇ ಕಾರಣಕ್ಕೆ ಇನ್ ಕೇಸ್ ನೀವು ನೋ ಅಂತ ಹಾಕಿದ್ರೆ ಅವ್ರ ಕಡೆಯಿಂದ ನಿಮಗೆ ರಿಪ್ಲೈ ಬರೋದಿಲ್ಲ. ಓಕೆ, ಸೊ ಹೀಗಾಗಿ ಇಲ್ಲಿ ಏನು ಹಾಕಬೇಕು, ನಾವು ಎಸ್ ಅಂತಾನೆ ಹಾಕಬೇಕು, ಇನ್ನೊಂದು ಟಿಕ್ ಮಾಡಬೇಕು. ನಂತರ ಇಲ್ಲಿ ಅಪ್ಲಿಕೇಶನ್ ಫಾರ್ಮ್ನ ಸಬ್ಮಿಟ್ ಮಾಡಬೇಕು. ಸೊ ಅಪ್ಲಿಕೇಶನ್ ಫಾರ್ಮ್ನ ನಾನು ಇಲ್ಲಿ ಸಿಂಪ್ಲಿ ಸಬ್ಮಿಟ್ ಮಾಡ್ತಾ ಇದ್ದೀನಿ. ಸೊ ಸಬ್ಮಿಟ್ ಮಾಡಿದ್ಮೇಲೆ ಅಪ್ಲಿಕೇಶನ್ ಸಬ್ಮಿಟೆಡ್ ಅಂತಂದ್ರೆ ಈ ರೀತಿ ಬರುತ್ತೆ ನಿಮಗೆ. ಆ್ಯಂಡ್ ರಿಟರ್ನ್ ಟು ದಿ ಮೇನ್ ಪೇಜ್ ಅಂತ ಬರುತ್ತೆ ವಾಪಸ್. ಓಕೆ, ಸೊ ಇಲ್ಲಿ ನಾನು ಅಪ್ಲೈ ಮಾಡಿ ಆಗಿದೆ ಇದಕ್ಕೆ. ಆ್ಯಂಡ್ ಸಿಂಪ್ಲಿ ನಾವೇನು ಮಾಡ್ಕೊಂಡ್ರೆ ನಮ್ಮ ಮೇಲ್ಸ್ಗಳನ್ನ ಚೆಕ್ ಮಾಡಬೇಕು. ಸೊ ಮೇಲ್ನೇ ನೀವು ಚೆಕ್ ಮಾಡಿದಾಗ ನಿಮ್ಗಿಲ್ಲಿ ಸೊ ಮೇಲ್ ಓಪನ್ ಮಾಡಿ ನೋಡ್ತಾ ಇದ್ದೀನಿ, ಇವ್ರ ಕಡೆಯಿಂದ ರಿಪ್ಲೈ ಬಂದಿರುತ್ತೆ ನಿಮಗೆ. ಸೊ ಇಲ್ಲಿ ಬಂದಿದೆ, ನೀವು ನೋಡ್ತಾ ಇರೋದು ರಾವ್ಸ್ ಟ್ರೈನ್ AI ಕಮ್ಯುನಿಟಿ AI ಡೇಟಾ ಎನರ್ಟೇಟರ್ ನೆಕ್ಸ್ಟ್ ಸ್ಟೆಪ್ ಅಂತ ಹೇಳಿದ್ದಾರೆ. ಇಲ್ಲಿ ನಮ್ಮದು ನೇಮು ಆಯಿತು, ಎಲ್ಲ ಇದು ಕೊಟ್ಟಿದ್ದಾರೆ. ಇಲ್ಲೊಂದು ಲಿಂಕ್ ಕೊಟ್ಟಿರ್ತಾರೆ ನಿಮಗೆ. ಓಕೆ, ಸೊ ಇಲ್ಲಿ ನೋಡಿ ಲಿಂಕ್ ಟು ದಿ ಸರ್ವೆ ಅಂತ ಇರುತ್ತೆ. ಓಕೆನಾ, ಸೊ ಲಿಂಕ್ ಟು ದಿ ಸರ್ವೆಗೆ ನಾವಿಲ್ಲಿ ಏನು ಮಾಡಬೇಕಂದ್ರೆ 1 ಮಿನಿಟಿಂದ ಇರುತ್ತೆ ಇದು, ಇದನ್ನು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಲ್ಯಾಂಗ್ವೇಜ್ ನೋನ್ ಟೆಸ್ಟ್ ಅಂತ, ಯು ವಿಲ್ ಕಂಪ್ಲೀಟ್ ಅ ಶಾರ್ಟ್ ಅಸೆಸ್ಮೆಂಟ್ ಟೆಸ್ಟ್ ಅಂತ ಕೂಡ ಇರುತ್ತೆ, ಇಂಗ್ಲೀಷ್ ಇದ್ದಿದೆ. ಬಟ್ ಅದರಲ್ಲಿ ನಾವು ಸರ್ವೆ ನೋಡಬೇಕು. ಸರ್ವೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಇಲ್ಲಿ ನಾವು ನಮ್ಮ ಇನ್ಫಾರ್ಮೇಷನ್ನ ಹಾಕಬೇಕಾಗುತ್ತೆ. ಆ್ಯಸ್ ಯೂಸ್ವಲ್ ಇಲ್ಲಿ ನಾನು ಕೆಲವೊಂದು ಇನ್ಫಾರ್ಮೇಷನ್ ಏನಿದೆ ಅದನ್ನು ಹಾಕ್ತಾ ಇದ್ದೀನಿ. ಸೊ ಇಲ್ಲಿ ಫಸ್ಟ್ ನೇಮ್ ಹಾಕಬೇಕು, ಲಾಸ್ಟ್ ನೇಮ್ ಹಾಕಬೇಕು, ಇಮೇಲ್ ಅಡ್ರೆಸ್ ಹಾಕಬೇಕು, ಮತ್ತು ಯಾವ ಕಂಟ್ರಿಯಿಂದ ನೀವು ಇಲ್ಲಿ ಅಪ್ಲೈ ಮಾಡ್ತಾ ಇದ್ದೀರಿ ಸೊ ನೋಡಿಕೊಂಡು ಹಾಕಬೇಕು. ಇಂಡಿಯಾ ಅಲ್ವಾ, ಸೊ ಇಂಡಿಯಾ ಅಂತಲೇ ಹಾಕಬೇಕು. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ಫೋನ್ ನಂಬರ್ ಹಾಕಬೇಕು. ಆ್ಯಂಡ್ ವಾಟ್ ಈಸ್ ಯುವರ್ ಪ್ರಿಫರ್ಡ್ ವರ್ಕ್ ಅವೈಲಬಿಲಿಟಿ ಅಂತ ಕೇಳಿದರೆ ಪಾರ್ಟ್ ಟೈಮ್ ಅಂತ ಹಾಕ್ತಾ ಇದ್ದೀನಿ. ವಾಟ್ ಟೈಪ್ಸ್ ಆಫ್ ಪ್ರಾಜೆಕ್ಟ್ ಆರ್ ಯು ಇಂಟ್ರೆಸ್ಟೆಡ್ ಅಂತ ಕೇಳ್ತಿದ್ದಾರೆ. ನಿಮಗೆ ಶಾರ್ಟ್ ಟರ್ಮ್ ಬೇಕಾ ಪ್ರಾಜೆಕ್ಟ್ಗಳು, ಅಥವಾ ಲಾಂಗ್ ಟರ್ಮ್ ಬೇಕಾ, ಆನ್ ಗೋಯಿಂಗ್ ಪ್ರಾಜೆಕ್ಟ್ಗಳು ಬೇಕಾ ಅಂತ ಕೇಳ್ತಾ ಇದ್ದಾರೆ. ಸೊ ಸಿಂಪ್ಲಿ ಇದನ್ನು ನೋಡ್ಕೊಂಡು ನೀವು ಇಲ್ಲಿ ಫಿಲಪ್ ಮಾಡಿ. ಆ್ಯಂಡ್ ಇಲ್ಲಿ ನಾನು ಏನು ಮಾಡ್ತೀನಿ ಅಂತಂದರೆ ಲಾಂಗ್ ಟರ್ಮ್ ಬೇಕಂದರೆ ಲಾಂಗ್ ಟರ್ಮ್ ತೊಗೋಬೋದು ನೀವು, ಶಾರ್ಟ್ ಟರ್ಮ್ ಅಂದರೆ ಶಾರ್ಟ್ ಟರ್ಮು, ಸೊ ಆ ರೀತಿ ತೊಗೋಬೋದು. ನಾನು ಇಲ್ಲಿ ಶಾರ್ಟ್ ಟರ್ಮ್ ಅಂತಲೇ ಹಾಕ್ತೀನಿ ಸದ್ಯಕ್ಕೆ. ಇಲ್ಲ ಅಂತಂದರೆ ನೀವು ಲಾಂಗ್ ಟರ್ಮ್ ಹಾಕ್ಕೋಬೋದು. ವಿಚ್ ಟೈಮ್ಸ್ ಝೋನ್ಸ್ ಆರ್ ಯು ಮೋಸ್ಟ್ ಕಂಫರ್ಟೇಬಲ್ ವರ್ಕಿಂಗ್ ಇನ್ ಅಂತ ಕೇಳ್ತಾ ಇದ್ದಾರೆ ಅವರು. ಸೊ ಇಲ್ಲಿಂದ ನೀವು ನೋಡ್ತಾ ಇರ್ಬೋದು, ಮೇನ್ ಮುಖ್ಯವಾಗಿ ನಾನಿಲ್ಲಿ ವಾಟ್ ಈಸ್ ಯು ಪ್ರಿಫರ್ಡ್ ವರ್ಕ್ ಅವೈಲಬಿಲಿಟಿ. ಓಕೆ, ಸೊ ಇಲ್ಲಿಂದ ನಾವು ಪಾರ್ಟ್ ಟೈಮ್ ಅಂತ ಹಾಕಿರ್ತೀವಿ. ನಂತರ ನೆಕ್ಸ್ಟ್ ಶಾರ್ಟ್ ಟರ್ಮು, ಇದು ಮಲ್ಟಿಪಲ್ ನೀವು ಕೂಡ ಲಾಂಗ್ ಟರ್ಮ್ ಕೂಡ ತೊಗೋಬೋದು, ಅಥವಾ ಆನ್ ಗೋಯಿಂಗ್ ಪ್ರಾಜೆಕ್ಟ್ ಕೂಡ ಟಿಕ್ ಮಾಡ್ಬೋದು. ಸೊ ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೋ ಅದಕ್ಕೆ ಟಿಕ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಕೇಳಿದ್ರೆ ವಾಟ್ ಟೈಮ್. ಓಕೆ, ವಾಟ್ ಟೈಮ್ ಝೋನ್ ಅಂತ ಕೇಳಿದ್ದಾರೆ, ಯಾವ ಟೈಮ್ ಝೋನಲ್ಲಿ ನೀವು ಮೋಸ್ಟ್ ಕಂಫರ್ಟೇಬಲ್ ಇರ್ತೀರಾ ಅಂತ ಹೇಳಿ. ಸೊ ಇದು ಮೇನ್ ಅಂತ ನಿಮ್ಗೆ ಕನ್ಫ್ಯೂಸ್ ಆಗ್ಬೋದು ಅಂತ ಅನ್ಕೊಂಡಿದ್ದೀನಿ. ಸೊ ಸಿಂಪ್ಲಿ ನೀವೇನು ಮಾಡಬೇಕು ಅಂತಂದರೆ ಇಲ್ಲಿ 3 ಆಪ್ಷನಲ್ಲಿ ಒಂದು ಸೆಲೆಕ್ಟ್ ಮಾಡ್ಕೋಬೇಕು, AP AC ಅಂತ ಹೇಳ್ಬಿಟ್ಟು. ಆ್ಯಂಡ್ ನೆಕ್ಸ್ಟ್ ನೀವು ನೋಡ್ತಾ ಇರ್ಬೋದು, ವಿಚ್ ಆಫ್ ದಿ ಫಾಲೋಯಿಂಗ್ ಟೈಪ್ಸ್ ಆಫ್ ಟಾಸ್ಕ್ ಹ್ಯಾವ್ ಯು ಪರ್ಫಾರ್ಮ್ಡ್ ಇನ್ ದಿ ಪಾಸ್ಟ್ ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಡಾಟಾ ಎಂಟ್ರಿ ಲೇಬಲಿಂಗ್ ಅಂತ ಹಾಕ್ತಾ ಇದ್ದೀನಿ. ಆ್ಯಂಡ್ ಮಲ್ಟಿಪಲ್ ನೀವು ಇಲ್ಲಿ ಚೂಸ್ ಮಾಡ್ಕೋಬೋದು. ಓಕೆ, ಏನು ತೊಂದರೆ ಇಲ್ಲ. ನಾರ್ಮಲಿ ಇವಾಗ ಡಾಟಾ ಎಂಟ್ರಿ ಆರ್ ಲೇಬಲಿಂಗ್ ಅಂತ ಇದು ಮಾಡಿದ್ದೀನಿ ಟಿಕ್ಕು. ನೆಕ್ಸ್ಟು ಟೆಕ್ಸ್ಟ್ ಟ್ರಾನ್ಸ್ಕ್ರಿಪ್ಷನ್ ಹಾಕ್ಬೋದು, ಆ್ಯಂಡ್ ಟ್ರಾನ್ಸ್ಲೇಟ್ ಕೂಡ ಹಾಕ್ಬೋದು. ಅದರ ರಿಲೇಟೆಡ್ ಪ್ರಾಜೆಕ್ಟ್ಗಳಿದ್ದರೆ ನಿಮ್ಗೆ ಅವರು ಕಳಿಸ್ಕೊಡ್ತಾರೆ. ಆ್ಯಂಡ್ ಇದೊಂದು ಕೂಡ ಸರ್ವೆ ಕೂಡ ಹಾಕೋಣ. ಓಕೆ, ಸೊ ಇಲ್ಲಿ ನೋಡ್ಕೊಂಡು ಹಾಕ್ಕೊಳ್ಳಿ, 1 by 1 ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೋ ಅದನ್ನೇ ಹಾಕಿ. ಓಕೆ, ಸೊ ಇದೊಂದು ಕೂಡ ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು, ವಿಚ್ ಆಫ್ ದಿ ಫಾಲೋಯಿಂಗ್ ಬೆಸ್ಟ್ ಡಿಸ್ಕ್ರೈಬ್ ಯುವರ್ ಟೈಪಿಕಲ್ ಅಪ್ರೋಚ್ ಟು ಕಾಂಪ್ಲೆಕ್ಸ್ ಆರ್ ಅನ್ಸೆನ್ಸಿಡ್ ಅಂತ ಹೇಳ್ತಾರೆ, ಅನ್ಕ್ಲಿಯರ್ ಟಾಸ್ಕ್ ಅಂತ ಹೇಳಿದ್ದಾರೆ. ಸಿಂಪ್ಲಿ ಇಲ್ಲಿ ನೋಡಿ, ಇಲ್ಲಿ ಐ ಇಮಿಡಿಯೇಟ್ಲಿ ಆಸ್ಕ್ ಮೈ ಪ್ರೊಜೆಕ್ಟ್ ಮ್ಯಾನೇಜರ್ ಫಾರ್ ಕ್ಲಾರಿಫಿಕೇಶನ್ ಅಂತ ಕೇಳಿದ್ದಾರೆ. ಐ ಟ್ರೈ ಅಂತ ಹಾಕಿ, ಸೆಕೆಂಡ್ ಆಪ್ಷನ್ನೇ ಹಾಕಿ. ಓಕೆ, ಸೊ ಇಲ್ಲಿ ಸಿಂಪ್ಲಿ ಇದನ್ನ ಹಾಕಿದ್ಮೇಲೆ ಸೊ ಇಲ್ಲಿ ಕೆಳಗಡೆ ಬಂದು ಒಂದು ಟಿಕ್ ಮಾಡಬೇಕು. ಆ್ಯಂಡ್ ಅದಾದ ನಂತರ ಇದನ್ನ ಸಬ್ಮಿಟ್ ಮಾಡಬೇಕು. ಓಕೆ, ಸೊ ಇದು ಅಪ್ಲಿಕೇಶನ್ ನಾನು ಸಬ್ಮಿಟ್ ಮಾಡಿ ಆಗಿದೆ. ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಅಂತ ಹೇಳಿದ ಇನ್ಫಾರ್ಮೇಷನ್. ಸೊ ಇಲ್ಲಿ ನೀವು ನೋಡ್ತಾ ಇರೋದು ಈ ರೀತಿ ಒಂದು ಬರುತ್ತೆ. ಸೊ ಇದ್ರ ಬಗ್ಗೆ ಆದಮೇಲೆ ಸ್ವಲ್ಪ ವೆಯ್ಟ್ ಮಾಡ್ಬೇಕು ನೀವು. ಸೊ ಇವ್ರ ಕಡೆಯಿಂದ ನಿಮಗೆ ಆದಷ್ಟು ಬೇಗನೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಓಕೆನಾ, ಸೊ ಇಲ್ಲಿ ನಿಮಗೆ ಮೇಲ್ ಏನು ಬಂದಿತ್ತಲ್ವಾ, ಸೊ ಮೇಲ್ ಏನು ಬಂದಿತ್ತು ಇದನ್ನು ಮತ್ತೆ ನಾನು ರಿಫ್ರೆಶ್ ಮಾಡಿದರೆ ಇವ್ರ ಕಡೆಯಿಂದ ನಿಮಗೆ ರಿಲೋಡ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನೋಡೋಣ. ಓಕೆ, ಸೊ ಇವ್ರ ಕಡೆಯಿಂದ ಇವಾಗ ಮತ್ತೊಂದು ಮೇಲ್ ಬಂದಿದೆ ನನಗೆ ಈಗಾಗಲೇ. ಇಲ್ಲಿ ನೋಡ್ತಾ ಇರೋದು, ವಿ ಹ್ಯಾವ್ ಡನ್ ಸಕ್ಸಸ್ಫುಲಿ ಕಂಪ್ಲೀಟ್ ದಿ ಪ್ರೀವಿಯಸ್ ಸ್ಟೆಪ್ ಇನ್ ಅವರ್ ಪ್ರೊಸೆಸ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿಂದ ನೆಕ್ಸ್ಟ್ ನಿಮಗೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಅಸೆಸ್ಮೆಂಟ್ ಇರುತ್ತೆ. ಸೊ ಇದು ಇವಾಗಲೇ ಇರಲ್ಲ. ಸೊ ಇಲ್ಲಿ ಒಂದು ಲಿಂಕ್ ಕೊಟ್ಟಿದ್ದಾರೆ, ಇಲ್ಲಿ ಟೆಸ್ಟ್ದು. ಸೊ ಇದನ್ನು ನೀವು ಕ್ಲಿಕ್ ಮಾಡಿ ಟೆಸ್ಟ್ದು ಕೊಡಬೇಕಾಗುತ್ತೆ. ಸೊ ಲಾಂಗ್ ಮಾಡ್ತಾ ಹೋದರೆ ಹಾಗೆಯೇ ಲಾಂಗ್ ಆಗುತ್ತೆ. ಸ್ವಲ್ಪ ವೆಯ್ಟ್ ಮಾಡಿ, ಇವ್ರ ಕಡೆಯಿಂದ ನಿಮಗೆ ಮತ್ತೆ ನೆಕ್ಸ್ಟ್ ಇದನ್ನು ಬರುತ್ತೆ, ಯಾವಾಗ ನೀವು ಇಲ್ಲಿ ಟೆಸ್ಟ್ ಅಟೆಂಡ್ ಮಾಡಿದ್ಮೇಲೆ. ಇದು ಇಂಗ್ಲೀಷ್ ಟೆಸ್ಟ್ ಇರುತ್ತೆ. ಸೊ ಇಲ್ಲಿ ನೀವೇನು ಮಾಡ್ಬೇಕಂದ್ರೆ ನೆಕ್ಸ್ಟ್ ಅಂತ ಮಾಡಿದ್ಮೇಲೆ ಸೊ ನೋಡಿ ಇದನ್ನು ಕಂಪ್ಲೀಟಾಗಿ ಓದ್ಕೊಳ್ಳಿ. ಇದು ಒಂದು 10 ರಿಂದ 15 ನಿಮಿಷ ತಗೊಳುತ್ತೆ. ಸೊ ನೆಕ್ಸ್ಟ್ ನೀವೇನು ಮಾಡ್ಬೇಕಂದ್ರೆ ಇದನ್ನು ಕಂಟಿನ್ಯೂ ಮಾಡಬೇಕಾಗುತ್ತೆ. ಓಕೆನಾ, ಸೊ ಕಂಟಿನ್ಯೂ ಅಂದರೆ ಒಂದು 10 ರಿಂದ 15 ನಿಮಿಷ ಇದ್ದಾಗಲೇ ಈ ಒಂದು ಟೆಸ್ಟನ್ನು ಅಟೆಂಡ್ ಮಾಡಿ. ಸೊ ಇದೊಂದು ಮಾಹಿತಿ ಸ್ನೇಹಿತರೆ. ಆ್ಯಂಡ್ ಈ ಒಂದು ಜಾಬ್ಗೆ ನೀವು ಯಾರಾದರೂ ಇಂಟ್ರೆಸ್ಟ್ ಇದೆ, ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಹೋಗ್ಬಿಟ್ಟು ಬೇಗನೆ ಇದಕ್ಕೆ ಅಪ್ಲೈನ ಮಾಡಿ. ಅಪ್ಲೈ ಮಾಡೋ ಪ್ರೊಸೆಸ್ ಕಂಪ್ಲೀಟಾಗಿ ತೋರಿಸಿದ್ದೀನಿ, ಹೇಗೆ ಅಪ್ಲೈ ಮಾಡಬೇಕು ಅಂತ. ಅದೇ ರೀತಿ ನೋಡ್ಕೊಂಡು ನೀವು ಇಲ್ಲಿ ಅಪ್ಲೈ ಮಾಡಿ. ಓಕೆ, ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ನಮಸ್ಕಾರ.